ಮಾಡ್ಕೊಳ್ಳಿ. ನೆಕ್ಸ್ಟು 50 ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ 50 ಗ್ರಾಮ್ ಹಾಕ್ಕೊಂಡು ಇದನ್ನು ಹುರ್ಕೊಬೇಕು. ನಾನು ಆಗಲೇ ಹೇಳ್ದಾಗೆ 6 ತಿಂಗಳು ಎತ್ತಿಕ್ಕೊಬೋದು ಮಗು ಸರಿ, ಆದರೆ ನೀರು ತಾಕ್ದಂಗೆ ನೀವು ನೋಡ್ಕೊಬೇಕಾಗುತ್ತೆ ಪೌಡ್ರನ್ನ. ಈಗ ನಾವು ರಾಗಿ ಹಿಟ್ಟೆಲ್ಲ ಹೆಂಗೆ ಎತ್ತಿಕ್ಕೊತೀವಿ ನೀರು ಬೀಳ್ದಂಗೆ ಇದನ್ನು ಹಂಗೆ ಎತ್ತಿಕ್ಕೊಬೇಕು. 6 ತಿಂಗಳವರೆಗೂ ಇರುತ್ತೆ ಇದು. ನೆಕ್ಸ್ಟು ನಾನು ಮೆಣಸು 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ಕಫ ಕೀಳೋಕ್ಕೆ ಮತ್ತು ಒಳಗಡೆ ಯಾವುದೇ ಕಫನೂ ಇಲ್ದಂಗೆ ಕಫನ ಕರಗಿಸುತ್ತೆ. ಅದರಿಂದ ನಾವು ಮೆಣಸು 50 ಗ್ರಾಮ್ ಹಾಕ್ಕೊಬೇಕು. ನೆಕ್ಸ್ಟು ಜೀರಿಗೆನೂ 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೀವು ನೋಡ್ಬೋದು ಓಂಕಾಳು ತೊಗೊಂಡಿದ್ದೀನಿ. ಇದನ್ನು ಓಂಕಾಳು ಅಂತಲೂ ಅಂತಾರೆ ಮತ್ತು ಸೋಂಪು ಕಾಳು ಅಂತಲೂ ಅಂತಾರೆ. ಇದನ್ನು ನಾವು ಪಲಾವ್ಗೆಲ್ಲ ಹಾಕೋಕ್ಕೆ ಉಪಯೋಗಿಸ್ತೀವಲ್ಲ ಅದು. ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ಅರಗ್ನೆ ಚೆನ್ನಾಗಾಗುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಓಂಕಾಳನ್ನ ಹಾಕಬೇಕು. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್ ಬರುತ್ತಲ್ಲ ಅದನ್ನು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಈ ಕುಂಬಳಕಾಯಿ ಬೀಜ ಅಂತಾರಲ್ಲ ಅದು, ಇದನ್ನು 50 ಗ್ರಾಮ್ ಹಾಕ್ಕೊಬೇಕು. ನೆಕ್ಸ್ಟು ಮಾಗ್ರಾತ್ ಸೀಡ್ಸ್ ಅಂತಾರಲ್ಲ ಅದನ್ನು ಹಾಕ್ಕೊಬೇಕು. ಇದು ಮಕ್ಕಳಿಗೆ ಚರ್ಮಕ್ಕೆ ತುಂಬ ಒಳ್ಳೆಯದು ಮತ್ತು ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ನಲ್ಲಿ. ಸೊ ಅದರಿಂದ ಮಾಗ್ರಾತ್ ಸೀಡ್ಸ್ 50 ಗ್ರಾಮ್ ಹಾಕ್ಕೊಬೇಕು. ಅದಾದಮೇಲೆ ಸೂರ್ಯಕಾಂತಿ ಬೀಜ ಹಾಕ್ಕೊಬೇಕು. ಅದು ನಿಮಗೂ ಗೊತ್ತಿರುತ್ತೆ, ಸೂರ್ಯಕಾಂತಿ ಬೀಜ ಎಲ್ಲ ಕಡೆ ಸಿಗುತ್ತೆ. ಅದನ್ನು 50 ಗ್ರಾಮ್ ಹಾಕ್ಕೊಬೇಕು. ಇವೆರಡೂ ಸಹ ಬಾಣಲಿಲಿ ಹಾಕಿ ಹುರ್ಕೊಬೇಕು. ನೆಕ್ಸ್ಟು 50 ಗ್ರಾಮ್ ಗಸಗಸೆ ಹಾಕ್ಕೊತಾ ಇದ್ದೀನಿ ಇಲ್ಲಿ, ಅದನ್ನು ಸಹ ಹುರ್ಕೋಬೇಕು. ನೆಕ್ಸ್ಟು ಚಿಯಾ ಸೀಡ್ಸ್ ಅಂತ ಸಿಗುತ್ತೆ, ಇದನ್ನು 100 ಗ್ರಾಮ್ ಹಾಕ್ಕೊಬೇಕು. ಮತ್ತು 100 ಗ್ರಾಮ್ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆಮೇಲೆ ವಾಲ್ನಟ್ಸ್ 100 ಗ್ರಾಮ್ ಹಾಕ್ಕೊಬೇಕು. ಡ್ರೈ ಫ್ರೂಟ್ಸ್ ಎಲ್ಲ 100 ಗ್ರಾಮೇ ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟು ಬಾದಾಮಿ 100 ಗ್ರಾಮ್ ಹಾಕ್ಕೊಬೇಕು. ನೆಕ್ಸ್ಟು 3 ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊಬೇಕು. ಈಗ ನೀವೆಲ್ಲ ಹುರಿದಿರ್ತೀರಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು 3 ಟೇಬಲ್ ಸ್ಪೂನು ಹಿಂಗೆ ಹಾಕ್ಕೊಳ್ಳಿ, ಅರಗ್ನೆಗೆ ತುಂಬ ಒಳ್ಳೆಯದು. ನೆಕ್ಸ್ಟು ಅಶ್ವಗಂಧ ಪುಡಿ ಸಿಗುತ್ತೆ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು, ಜಾಸ್ತಿ ಹಾಕಬಾರ್ದು.